ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಗೃಹ ಜ್ಯೋತಿ ಅಪ್ಲಿಕೇಶನ್ಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರಿಗೆ ಸರ್ಕಾರದಿಂದ ಬಂದಿದೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಸರ್ಕಾರವು ಘೋಷಿಸಿರುವಂತ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ಅಪ್ ಟು 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನು ಕೊಡುವಂತ ಮಹತ್ವ ಯೋಜನೆಯಾಗಿದ್ದು, ಈ ಯೋಜನೆಗೆ ಸಂಬಂಧಪಟ್ಟಿರುವ ಹಾಗೆ ಸರ್ಕಾರದಿಂದ ಒಂದು ಮಹತ್ವದ ಘೋಷಣೆಯನ್ನ ಘೋಷಿಸಲಾಗಿದೆ. ಫ್ರೆಂಡ್ಸ್, ಹಾಗಾದ್ರೆ ಆ ನಿರ್ಧಾರ ಏನು? ಈ ನಿರ್ಧಾರದಿಂದ ನಿಮ್ಗೆ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ ಅಥವಾ ಈ ಗೃಹ ಜ್ಯೋತಿ ಯೋಜನೆಯೇ ಬಂದಾಗತ್ತಾ? ಈ ಎಲ್ಲ ಡೌಟ್ಸ್ ಗಳ ಕುರಿತಂತೆ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ 1 by 1 ಅಂತ ಒಂದೊಂದಾಗಿಯೇ ಆ ಎಲ್ಲ ಡೌಟ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರುವವರು ವಿಡಿಯೋಗೆ ಲೈಕ್ ಮಾಡಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಈ ಗೃಹ ಜ್ಯೋತಿಯು ಉಚಿತವಾಗಿ ವಿದ್ಯುತ್ ಅನ್ನ ಪ್ರೊವೈಡ್ ಮಾಡ್ತಾ ಇರುವ ಯೋಜನೆ ಆಗಿದ್ದು, ಎಲ್ರೂ ಕೂಡ ಈ 200 ಯೂನಿಟ್ ವಿದ್ಯುತ್ ಅನ್ನ ಯೂಸ್ ಮಾಡಿ ಸರ್ಕಾರ ಪ್ರೊವೈಡ್ ಮಾಡಿರುವ ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೆ. ಸೊ ಈಗ ಬಂದಿರುವ ನಿರ್ಧಾರವೇನೆಂದ್ರೆ, ಹಾಗೆ ಯಾರೆಲ್ಲ ಈ ಫ್ರೀ ಕರೆಂಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ನೀವು ಬಳಸಿದ ಯೂನಿಟಿನ ಶೇಕಡಾವಾರು ಬದಲಾಗಿ 10 ಯೂನಿಟ್ ಫ್ರೀ ವಿದ್ಯುತ್ ನೀಡಲು ಸರ್ಕಾರವು ಈಗ ನಿರ್ಧರಿಸಿದೆ. ಅಂದ್ರೆ ನಾನು ಆವಾಗ್ಲೇ ಹೇಳಿರೋ ಹಾಗೆ ನಿಮ್ಮ ವಾರ್ಷಿಕ ಸರಾಸರಿ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಸರ್ಕಾರವು ಆವಾಗ 10% ಎಕ್ಸ್ಟ್ರಾ ಆಡ್ ಮಾಡಿ ಟೋಟಲ್ ಆಗಿ 165 ಯೂನಿಟ್ ಅನ್ನ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ರು. ಆದ್ರೆ ಈಗ ಆ 10% ಬದಲಾಗಿ ಈಗ ನಿಮ್ಗೆ 10 ಯೂನಿಟ್ ವಿದ್ಯುತ್ ಅನ್ನ ಕೊಡುವುದಾಗಿ ಸರ್ಕಾರವು ನಿರ್ಧರಿಸಿದೆ. ಹಾಗಾಗಿ 10% ಬದಲು ನಿಮ್ಗೆ 10 ಯೂನಿಟ್ ಫ್ರೀ ವಿದ್ಯುತ್ ಅನ್ನ ನೀಡಲು ಸರ್ಕಾರವು ಈಗ ನಿರ್ಧಾರ ತಗೊಂಡಿದೆ. ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸರ್ಕಾರವು 250 ಯೂನಿಟ್ ವಿದ್ಯುತ್ ಅನ್ನ ನಿಮ್ಗೆ ಯೂಸ್ ಮಾಡಲು ಉಚಿತವಾಗಿ ನೀಡ್ತಾ ಇದ್ದಾರೆ. ಹಾಗೆ ಇದಕ್ಕಿಂತ ಹೆಚ್ಚಿನಾದ್ರೂ ನೀವು ಯೂಸ್ ಮಾಡಿದ್ರೆ 250 ಯೂನಿಟ್ ಮೇಲೆ ನೀವು ಎಷ್ಟು ವಿದ್ಯುತ್ ಅನ್ನ ಯೂಸ್ ಮಾಡಿದೀರಾ ಆ ಪರ್ಟಿಕ್ಯುಲರ್ ಯೂನಿಟಿನ ಅಮೌಂಟ್ ಅನ್ನ ಮಾತ್ರ ನೀವು ಸರ್ಕಾರಕ್ಕೆ ಪೇ ಮಾಡ್ಬೇಕಾಗ್ತಿತ್ತು. ಹಾಗೆ ಸರ್ಕಾರವು ಹೇಳಿದ ಪ್ರಕಾರ 250 ಯೂನಿಟ್ ಗಿಂತ ನೀವು ಕಡಿಮೆ ವಿದ್ಯುತ್ ಅನ್ನ ಯೂಸ್ ಮಾಡಿದ್ರೆ ಸರ್ಕಾರವು ನಿಮ್ಗೆ ವಾರ್ಷಿಕ ಸರಾಸರಿಯನ್ನ ತೆಗೆದು ಆ ವಾರ್ಷಿಕ ಸರಾಸರಿಯಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಸರ್ಕಾರವು ನಿಮ್ಮ ವಿದ್ಯುತ್ ಯೂನಿಟಿನ ವಾರ್ಷಿಕ ಸರಾಸರಿಯನ್ನ ತೆಗೆದು 250 ಯೂನಿಟ್ ಗಿಂತ ಏನಾದ್ರೂ ಕಡಿಮೆ ಯೂಸ್ ಮಾಡಿದ್ರೆ ನೀವು ಅದಕ್ಕೆ 10% ಅನ್ನ ಆಡ್ ಮಾಡಿ ಎಷ್ಟು ಯೂನಿಟ್ ಬರುತ್ತೆ ಆ ಅಷ್ಟು ಯೂನಿಟ್ ಅನ್ನ ನೀವು ಫ್ರೀ ಆಗಿ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರು. ಬಟ್ ಫ್ರೆಂಡ್ಸ್, ಈಗ ಸರ್ಕಾರವು ತಗೊಂಡಿರುವ ನಿರ್ಧಾರದ ಪ್ರಕಾರ ನಿಮ್ಗೆ 10% ಬದಲಾಗಿ 10 ಯೂನಿಟ್ ವಿದ್ಯುತ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಯೂಸ್ ಮಾಡಿರುವಂತ ವಿದ್ಯುತ್ ಯೂನಿಟಿನ ವಾರ್ಷಿಕ ಸರಾಸರಿಯನ್ನ ತೆಗೆದ್ರೆ ಅದ್ರಲ್ಲಿ ನೀವು 250 ಯೂನಿಟ್ ಗಿಂತ ಕಡಿಮೆ ಏನಾದ್ರೂ ಯೂಸ್ ಮಾಡಿದ್ರೆ ಅದಕ್ಕೆ ಸರ್ಕಾರವು ಈಗ 10% ಬದಲಿಗೆ 10 ಯೂನಿಟ್ ಅನ್ನ ಆಡ್ ಮಾಡಿ ಎಷ್ಟು ಯೂನಿಟ್ ಆಗಿದೆ ಆ ಪರ್ಟಿಕ್ಯುಲರ್ ಯೂನಿಟ್ ಅನ್ನ ನೀವೀಗ ಪೇ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ನಾನೀಗ ನಿಮ್ಗೆ ಹೇಳ್ತಾ ಇರೋದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನಾನ್ ನಿಮ್ಗೆ ಈಗ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಅಸ್ಯೂಮ್ ಮಾಡ್ಕೊಳ್ಳಿ 1 ವರ್ಷಕ್ಕೆ ನೀವು 120 ಯೂನಿಟ್ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಳ್ತೀರಾ. ಇದು 250 ಯೂನಿಟ್ ಗಿಂತ ಕಡಿಮೆ ಇರೋದ್ರಿಂದ ಸರ್ಕಾರ ನಿಮ್ಗೆ ಇದಕ್ಕೆ 10% ಅನ್ನ ಆಡ್ ಮಾಡಿ ಅಂದ್ರೆ 12 ಯೂನಿಟ್ ಅನ್ನ ಆಡ್ ಮಾಡಿ ಟೋಟಲ್ ಆಗಿ ನೀವು 132 ಯೂನಿಟ್ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇದ್ರು. ಬಟ್ ಫ್ರೆಂಡ್ಸ್, ಸರ್ಕಾರ ಈಗ ತಗೊಂಡಿರುವ ನಿರ್ಧಾರದ ಪ್ರಕಾರ ಇನ್ ಕೇಸ್ ನೀವು ವರ್ಷದ ಸರಾಸರಿ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 120 ಯೂನಿಟ್ ಕರೆಂಟ್ ಅನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಅದಕ್ಕೆ ಸರ್ಕಾರವು ಈಗ 10% ಬದಲಿಗೆ 10 ಯೂನಿಟ್ ಅನ್ನ ಆಡ್ ಮಾಡಿ ಅಂದ್ರೆ 130 ಯೂನಿಟ್ ವಿದ್ಯುತ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಫ್ರೆಂಡ್ಸ್ ನಿಮ್ಗೆ ಯೂನಿಟ್ ವಿದ್ಯುತ್ ಕಡಿಮೆ ಆಗತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು 10% ಮತ್ತೆ 10 ಯೂನಿಟ್ ಅನ್ನ ಕಂಪೇರ್ ಮಾಡಿದ್ರೆ ಮುಂಚೆ ನೀವು 132 ಯೂನಿಟ್ ಕರೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಈಗ ನೀವು 130 ಯೂನಿಟ್ ಕರೆಂಟ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದರಿಂದ ನಿಮ್ಗೆ ಗೊತ್ತಾಗತ್ತೆ ಈಗ ಸರ್ಕಾರ ತಗೊಂಡಿರುವ ನಿರ್ಧಾರದ ಪ್ರಕಾರ ಮುಂಚೆ ತಗೊಳ್ತಾ ಇರುವ ವಿದ್ಯುತ್ತಿನ ಯೂನಿಟ್ ಅನ್ನ ಕಂಪೇರ್ ಮಾಡಿದ್ರೆ ಈಗ ನೀವು ಅದಕ್ಕಿಂತ ಕಡಿಮೆ ಆಗಿ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಈ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ನಿಮ್ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.